ನಮಸ್ಕಾರ. ಪ್ಲೇಕ್ಸಿಸ್ 2016 ಅವಾರ್ಡ್ ಸೆರೆಮನಿ. ಈ ಸುಂದರ ಸಮಾರಂಭದ ಮುಖ್ಯ ಅತಿಥಿಗಳು ನಮ್ಮ ರಾಜ್ಯದ ಮೆಡಿಕಲ್ ವಿಭಾಗದ ಅಫಿಷಿಯಲ್ ಮುಖ್ಯಸ್ಥರು, ನೆಚ್ಚಿನ ಮೊಹಮ್ಮದ್ ಮೌಸಿನ್ IAS ಅವರೇ, ಮತ್ತು ನಮ್ಮ ವೇದಿಕೆಯಲ್ಲಿರುವ ಇಫ್ತಿಕಾರ್ ಪುತ್ರ ರೆಹಮಾನ್, ಮೊಹಮ್ಮದ್ ಇಸ್ಮಾಯಿಲ್, ಪ್ರಭು, ಅಂಜನ್ ಕುಮಾರ್, ರೋಹನ್ ಮೋನೀಸ್, ಶಾನವಾಜ್, ಇತರ ಎಲ್ಲ ನಮ್ಮ ಸಹ ಸಂಸ್ಥೆಯ ಮುಖ್ಯಸ್ಥರುಗಳೇ, ಡಾಕ್ಟರ್ಗಳೇ, HODಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ MBBS ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಇವತ್ತು ಇಲ್ಲಿ ಬಂದಂಥ ಎಲ್ಲ ಮೀಡಿಯಾದ ಮಿತ್ರರೇ, ನಾನು ಹೆಚ್ಚಿಗೆ ಮಾತಾಡಬೇಕಾಗಿದ್ದಿಲ್ಲ. ನನಗೆ ತುಂಬ ಸಂತೋಷ ಆಗಿದೆ. ಇವತ್ತು ನಮ್ಮ ರಾಜ್ಯದ ಹೆಲ್ತ್ ಸೇಲ್ನ ಮುಖ್ಯಸ್ಥರು ಆಗಮಿಸಿ ನಿಮಗೆ ಒಂದು ಪಾಠನೇ ಮಾಡಿಕೊಟ್ರು ಅಂತ ಕಾಣ್ತೇವೆ, ಒಂದು ಲೆಸನ್. ಇವತ್ತು ನೀವು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ಬಿಟ್ಟು ಈ ಹಾಲ್ನಲ್ಲಿ ಒಂದು ಸಮಾರಂಭಕ್ಕೆ ಸೇರಿದೆ ಅಂತೇಳಿ ನಾನು ಭಾವಿಸುವುದಿಲ್ಲ. ಯಾಕೆಂತ ಹೇಳಿದರೆ ನಿಮಗೆ ಎರಡಾಳು ಈಗ ಚುಟುಕು ಸಮಯದಲ್ಲಿ ಬೋಧನೆ ಮಾಡಿದ್ದು ನಿಮ್ಮ ಜೀವನಕ್ಕೆ ಅತ್ಯಂತ ಅಗತ್ಯವಾದ ವಿಷಯಗಳು. ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಡಾಕ್ಟರ್ ಆದರೆ ಸಾಲದು. ಡಾಕ್ಟರ್ ಆದರೆ ನಮ್ಮ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಕೂಡ ಇದ್ದಾರೆ ಒಂದೆರಡು ಡಾಕ್ಟರ್ಗಳು. ಅವರಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಗೊತ್ತುಂಟಾ ಇಲ್ವೋ ಗೊತ್ತಿಲ್ಲ ನನಗೆ. ಆ ಥರದ ಡಾಕ್ಟರ್ ಆಗಿ ಏನೂ ಪ್ರಯೋಜನ ಇಲ್ಲ. ಆಡಂಬರ, ದುಡ್ಡು, ಮತ್ತೊಂದು ಮಾಡಿ ಕೂಡ ಏನೂ ಇಲ್ಲ. ಈ ದೇಶದ ಸಂಪತ್ತು ಡಾಕ್ಟರ್ಗಳು, ಈ ದೇಶದ ರಕ್ಷಣೆ ಡಾಕ್ಟರ್ಗಳದು. ಅದು ಇನ್ನೂ ಕೂಡ ಒಂದು 10 ವರ್ಷ ಹೋದರೂ ಆಯಿತು, ನಮ್ಮಲ್ಲಿ ಯಾವುದೇ ಕಾಯಿಲೆಯವರು ಇಲ್ಲ, ಡಾಕ್ಟರ್ಗಳು ಎಲ್ಲರಿಗೂ ಸುಸೂತ್ರವಾದ ಚಿಕಿತ್ಸೆ ಕೊಟ್ಟಿದ್ದಾರೆ ಅಂತ ಹೇಳುವುದು ಈ ದೇಶದಲ್ಲಿ ಅಸಾಧ್ಯ ಅಂತ ಕಾಣ್ತದೆ ನಮ್ಮ ಜೀವನದಲ್ಲಿ. ಇನ್ನು ಮುಂದಿನ ಪೀಳಿಗೆಯ ಜೀವನದಲ್ಲಿ ಏನಾದರೂ ಈ ದೇಶದಲ್ಲಿ ಯಾರು ಕಾಯಿಲೆ ಪೀಡಿತರಾದವರು ಇಲ್ಲ ಅಂತ ಹೇಳುವುದನ್ನು ಖಾತ್ರಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ತಾಯಿ ತಂದೆಯವರ ಕಾಲದಲ್ಲಿ ಕಾಯಿಲೆ ಹಿಡಿದ್ರೆ ಅದು ಎಲ್ಲ ಸಮಾಜದಲ್ಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು, ಅವ್ರನ್ನ ಕಾಯಿಲೆ ಹಿಡಿದ್ರೆ ಲಾಸ್ಟಿಗೆ ಮಲಗಿಸಿ, ಮುಸಲ್ಮರಾದರೆ ಕುರ್ಆನ್ ಪಠಣ ಮಾಡುವುದು, ಹಿಂದೂಗಳಾದರೆ ಗೀತ ಓದಿ ಅವರಿಗೆ ತುಳಸಿ ನೀರು ಬಿಡುವುದು, ಮತ್ತು ಕ್ರಿಶ್ಚಿಯನ್ರಾದರೆ ಅವರ ಧರ್ಮಗ್ರಂಥವನ್ನು ಓದಿ ನೀರು ಬಿಡುವುದು. ಇದು ಅವರನ್ನು ಮತ್ತೆ ಸಾಯಲಿಕ್ಕೆ ಬಿಡುವುದು. ಅವರಿಗೆ ಮತ್ತೆ ಚಿಕಿತ್ಸೆ ಇಲ್ಲ, ಚಿಕಿತ್ಸೆ ಕೊಡಲಿಕ್ಕೆ ಡಾಕ್ಟರ್ಗಳಿಲ್ಲ. ಮಂಗಳೂರಲ್ಲಿ 1-2 ಆಸ್ಪತ್ರೆ ಇತ್ತು, ಫಾದರ್ ಮುಲ್ಲಾರು, ಇನ್ನೊಂದು ಬೇರೆ. ನಮ್ಮ ತಾಯಿಯನ್ನು ಫಾದರ್ ಮುಲ್ಲಾರಿಗೆ ನಾನು ಕರ್ಕೊಂಡು ಹೋಗ್ತಿದ್ದೆ ಉಳ್ಳಾಳದಲ್ಲಾಗಿ. ಹಾಗೂ ಸೇತುವೆ ಆಗಿಲ್ಲ, ಈ ಮಂಗಳೂರು ಸೇತುವೆ ಆಗಿರಲಿಲ್ಲ. ಉಳ್ಳಾಳಕ್ಕೆ ಹೋಗಿ ಲಾಂಚಲ್ಲಿ ಹೋಗಿ ಅಲ್ಲಿಂದ ಬಂದರಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕಿತ್ತು ನಾವು ಮಂಗಳೂರಿಗೆ, ಈ ಭಾಗದ ಎಲ್ಲ ಜನಗಳು. ಅಂಥ ಸಂದರ್ಭ ಇತ್ತು. ಈಗ ಅದು ಹೋಗಿ ಎಲ್ಲರಿಗೂ ಚಿಕಿತ್ಸೆ ಸಿಗ್ತಾ ಇದೆ ಕಾಯಿಲೆಗೆ. ಆದರೆ ಚಿಕಿತ್ಸೆನೇ ಬೇಡ, ಎಲ್ಲರೂ ಸುಸೂತ್ರವಾಗಿ ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕೆ ಇನ್ನೊಂದು ಜನ್ಮ ಬರಬೇಕಾಗ್ಬೋದು. ಅದರ ಮುನ್ಸೂಚನೆಯಾಗಿ ಅವರು ಈಗ ನಿಮಗೆ ನೀವು ಪರಿಶುದ್ಧ ಡಾಕ್ಟರ್ಗಳಾಗಬೇಕು ಅಂತ ಹೇಳುವ ಮಾತನ್ನು ಅವರು ಹೇಳಿದರು. ಇನ್ನು ನಮ್ಮ ಇಫ್ತಿಕಾರು ಕೂಡ ಒಂದು ಪಾಠನೆ ಮಾಡಿದರು. ಇನ್ನು ಹೆಚ್ಚಿಗೆಯಾಗಿ ನಾನು ಹೇಳುವುದಿಲ್ಲ. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನೀವು ನಿಮ್ಮ ಸ್ವಂತ ಶರೀರವನ್ನು, ಸ್ವಂತ ನಾಲೆಜನ್ನು ಅಭಿವೃದ್ಧಿಪಡಿಸಿಕೊಳ್ಳಿ. ಆ ಮುಖಾಂತರ ನಮ್ಮ ಸಂಸ್ಥೆಗೂ ಕೂಡ ಹೆಸರು ತನ್ನಿ. ಈ ದೇಶಕ್ಕೆ ಅತ್ಯುತ್ತಮ ಯಾವುದಾದರೂ ಒಬ್ಬರು ಇದರಲ್ಲಿ, ನಾನು ಯಾವತ್ತೂ ನನ್ನ ಈ ಭಾಷಣದಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ಹೇಳುವ ಪದ್ಧತಿ ಇದೆ, ಅತ್ಯುನ್ನತ ಸ್ಥಾನಕ್ಕೆ ಏರಿದರೆ ಅದೇ ನನ್ನ ಆತ್ಮಕ್ಕೆ ಒಂದು ಸಂತೋಷ ಸಿಗ್ಬೋದು. ಅದು ಯಾವ ವರ್ಷನಾದರೂ ಆಗ್ಬೋದು ಇನ್ನು ಮುಂದಕ್ಕೆ ಅಂತ ಹೇಳುವ ಮಾತನ್ನು ಹೇಳ್ತಿದ್ದೆ. ಹಾಗೆ ನೀವು ಮುಂದುವರಿಯಿರಿ, ನಿಮಗೆ ಒಳ್ಳೆಯದಾಗಲಿ, ಭವಿಷ್ಯ ನಿಮ್ಮದು ಒಳ್ಳೆಯದಾಗಲಿ. ನಿಮ್ಮ ತಾಯಿ ತಂದೆಯವರು ನಿಮ್ಮನ್ನು ಆಸೆ ಪಟ್ಟು ಈ ಪ್ರೊಫೆಷನ್ಗೆ ಕಳಿಸಿದ್ದಾರೆ. ಅವರ ಆಸೆ ಆಕಾಂಕ್ಷೆಗಳಿಗೆ ಧಕ್ಕೆ ತರದಾಗೆ
ಕುಂತು ಕಿಂಚಿತ್ತೂ ಕೂಡ ಉದ್ರಿಕ್ತ ಆಗದ ಹಾಗೆ ನೀವು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಮನೆಗಳಿಗೆ, ನಿಮ್ಮ ಕುಟುಂಬಕ್ಕೆ ಹಿಂದಿರುಗಿ ಮುಂದಿನ ಜೀವನವನ್ನು ಸಾಗಿಸಿ ಅಂತ ಹೇಳುವ ಮಾತನ್ನು ಹೇಳಿ, ಇದು ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಬರೀ ನಿಮ್ಮ ಓದು ಬರಹ ಮತ್ತೊಂದರಲ್ಲಿ ಮಾತ್ರ ಇದ್ರೆ ಸಾಲದು. ನಿಮ್ಮ ನಡತೆ, ಸನ್ನಡತೆ, ನಿಮ್ಮ ಗುಣ ಲಕ್ಷಣಗಳಲ್ಲಿ ಕೂಡ ಅದನ್ನು ನೀವು 5 ವರ್ಷ, 4.5 ವರ್ಷ, 5 ವರ್ಷ ಕಠಿಣವಾಗಿ ನೀವು ಅದನ್ನಿಟ್ಟುಕೊಳ್ಬೇಕು. ಫ್ರೆಂಡ್ಸ್ ಜೊತೆ ಮಿಂಗಿಲಾಗುವುದು ಆಗಬೇಡ ಅಂತ ನಾನು ಹೇಳುವುದಿಲ್ಲ. ಆಗುವಾಗ ಜಾಗೃತಕರಾಗಿರಬೇಕು. ಒಬ್ಬರಿಗೊಬ್ಬರು ಹೆಗಲ ಮೇಲೆ ಕೈ ಹಾಕೊಂಡು ಸೆಲ್ಫಿ ತೆಗೆಯುವುದು, ಮತ್ತೊಂದು ಮುಗಿದೊಂದು, ಅದು ಈ ಸಂಸ್ಥೆಯಲ್ಲಿ ಕೂಡ ಮನ ಅಂತ ಹೇಳಿದ್ರೆ ನಿಷಿದ್ಧ. ಅದು ಮಾಡುವುದು ಉತ್ತಮ ಬೆಳವಣಿಗೆ ಅಲ್ಲ. ಅದರಿಂದೆಲ್ಲ ದೂರ ಇರಿ. ನಿಮ್ಮ ಮನೆಗಳಿಗೆ ನೀವು ಅತ್ಯುತ್ತಮ ಪ್ರಬುದ್ಧ ಡಾಕ್ಟರ್ಗಳಾಗಿ ವಾಪಸ್ಸಾಗುವ ಹಾಗೆ ನಿಮಗೆ ದೇವರು ಕರುಣಿಸಲಿ. ಆ ಪ್ರಕಾರದಲ್ಲಿ ನೀವು ನಡೆಯಿರಿ ಅಂತ ಹೇಳುವ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.